ಸೊ ಸ್ನೇಹಿತರೆ, ಈಗ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಇಷ್ಟು ದಿನ ಕಾಲ ನಾವು ಮಾಡ್ಕೊತಾ ಬಂದಿದ್ದೀವಿ. ನಿಮಗೆಲ್ಲರೂ ಗೊತ್ತು, ಇದರಲ್ಲಿ ಏನೇನು ಫೀಲ್ಡ್ಸ್ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ ಅಂತ. ಇಲ್ಲಿ ಪ್ರಧಾನವಾಗಿ ಪ್ರತಿಯೊಂದು ಅಭ್ಯಾಸದ ಬಗ್ಗೆ ನಾವು ಚರ್ಚೆ ಮಾಡ್ಕೊತಾ ಬಂದಿದ್ದೀವಿ. ಮೊದಲನೇದಾಗಿ ಪ್ರತಿಯೊಂದು ದಿವಸ ಮುದ್ರೆಗಳ ಬಗ್ಗೆ ಚರ್ಚೆ ಮಾಡಿ ಅಲ್ವಾ. ತುಂಬ ಮುದ್ರೆಗಳು ನಾವು ಕಲಿತೀವಿ. ಸೊ ನಮ್ಮ 365 ಡೇಸಲ್ಲಿ ಕಾರ್ಯಕ್ರಮದಲ್ಲಿ ಇನ್ನು ಈಗ 21 ದಿವಸ ಕಾಲ ಕಾರ್ಯಕ್ರಮ ಸಾಯಂಕಾಲದ ಈಗಾಗಲೇ ಮುದ್ರೆಗಳ ಬಗ್ಗೆ ಯಶೋಧ ಮೇಡಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ಆ ವಿಜ್ಞಾನವನ್ನು ಹಂಚ್ಕೊತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ನಿಮಗೆ ಮುದ್ರೆಗಳು ತಿಳ್ಕೊಬೇಕಂದ್ರೆ ಇದು ಯೋಗ ಮುದ್ರಾ ಪ್ರಪಂಚ ಒಂದು ಬುಕ್ ಇದೆ. ಇದು ಮೇಡಮ್ ರೂಪ ಅವರು ನಾನು ಸಜೆಸ್ಟ್ ಮಾಡಿದರು. ಜೊತೆ ಬೇರೆ ಬೇರೆ ಹಲವಾರು ಬುಕ್ಗಳಿರ್ಬೋದು, ಆದರೆ ಈ ಬುಕ್ ಬೇಕಂದರೆ ನೀವು ಇದು ತೊಗೋಬೋದು. ಓಕೆ. ಸೊ ಎಷ್ಟು ಮುದ್ರೆಗಳಂದರೆ ಎಲ್ಲ ಮುದ್ರೆಗಳು ತುಂಬ ಉಪಯೋಗಕರ. ಮುದ್ರೆಗಳಿಂದ ನಮಗೆ ಅತಿ ಸುಲಭವಾದ ಆರೋಗ್ಯ ಸಿಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ಚಂದ್ರ ಮೇಡಮ್ ಅವರು ಹಂಚ್ಕೊತಾರೆ. ಜೊತೆಗೆ ಅವರು ತಜ್ಞರು. ಆದರೆ ನಾವು ಪ್ರಾಕ್ಟೀಸ್ ಮಾಡಿರೋಂಥ ಮುದ್ರೆಗಳಲ್ಲಿ ಅದ್ಭುತವಾದ ಮುದ್ರೆಗಳು ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದಿವಿ. ಆಮೇಲೆ ಆಕ್ಯುಪ್ರೆಷರ್ ಗೊತ್ತು ನಿಮಗೆ. ಆಕ್ಯುಪ್ರೆಷರ್ ಈ ಬುಕ್ ನೋಡಿದ್ರೆ ಇದು ಯುವರ್ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಅನ್ನೋದು ಇದು ಕನ್ನಡದಲ್ಲಿ ಸಿಗುತ್ತೆ. ಆದರೆ ಕನ್ನಡದಲ್ಲಿ ಓನ್ಲಿ ವಾಲ್ಯೂಮ್ 2 ಸಿಗ್ತಾ ಇದೆ. ಈ ವಾಲ್ಯೂಮ್ 1 ವಾಲ್ಯೂಮ್ 2 ಈ ಬುಕ್ಗಳು ಎರಡೂ ಪೂರ್ತಿ ನಾವು ಅಭ್ಯಾಸ ಮಾಡಿ, ಅಂದರೆ ಇಲ್ಲಿರುವಂಥ ಪ್ರತಿ ಜ್ಞಾನವನ್ನು ಹಂಚಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಜ್ಞಾನ ಹಂಚಿದ್ದೀವಿ. ಸೊ ಇಲ್ಲಿ ಎಷ್ಟು ಆಳವಾದ ಸಬ್ಜೆಕ್ಟ್ ಇದೆ ಅಂದರೆ ಇದು ನೀವು ಓದಿದರೆ ಗೊತ್ತಾಗುತ್ತೆ. ಪ್ರತಿ ದಿವಸ ನೀವು ಓದಬೇಕಾಗತ್ತೆ. ಓಕೆ. ದೇವೇಂದ್ರ ಓರಾ, ಯಾರ್ಯಾರು? ದೇವೇಂದ್ರ ಓರಾ. ಸೊ ದಯವಿಟ್ಟು ಇದು ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲಿ ಇಂಗ್ಲೀಷ್ ಸಿಗುತ್ತೆ, ಕನ್ನಡ ಇಲ್ಲ, ಕನ್ನಡ ಸ್ಟಾಕ್ ಇಲ್ಲ. ವಾಲ್ಯೂಮ್ 2 ನಿಮಗೆ ಕನ್ನಡ ಸಿಗತ್ತೆ. ಇದನ್ನು ಖಂಡಿತವಾಗಿ ನೀವು ತಗೋಬೇಕಾಗತ್ತೆ ಇದು. ಓಕೆ. ಆಮೇಲೆ ಇನ್ನೂ ಯಾರಿಗಾದರೂ ತರಿಸ್ಕೋಬೇಕಂತ ಆಸೆ ಇದ್ದರೆ ನೋಡಿ, ಇದೊಂದು ಅದ್ಭುತವಾದ ಬುಕ್ ಇದು. ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡಾಕ್ಟರ್ ಇನ್ ಅವರ್ ಫಿಂಗರ್ಸ್ ಅಂತ. ಇದು ಮುದ್ರಾಣೆ, ಇದು ಮುದ್ರಾಸ್ ಮುಂಚೆ. ಇದು ಮುದ್ರಾಸು ಎಷ್ಟಿದೆ ಅಂದರೆ ಆಲ್ಮೋಸ್ಟ್ ಒಂದು 111 ಮುದ್ರಾಸ್ ಇದೆ. 111 ಮುದ್ರಾಸ್, ಇಂಪಾರ್ಟೆಂಟ್ ಮುದ್ರಾಸ್ ಇವೆಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಮುದ್ರಾಸ್. ಎಲ್ಲನೂ ಒಂಥರ ಹೇಳ್ಬೇಕಂದ್ರೆ ಮುದ್ರಾಸ್ ಹೆಸರುಗಳು ಹೆಂಗಿದೆ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಮರ್ಮ ಪಾಯಿಂಟ್ಸ್ ಇಲ್ಲತ್ತ, ಮರ್ಮ ಪಾಯಿಂಟ್ಸ್ ಥರ, ಮರ್ಮ ಪಾಯಿಂಟ್ಗೆ ಏನು ಮುದ್ರೆ ಇಟ್ಟಿದ್ರು ಆ ಥರ ಅಂದರೆ ತಮಿಳ್ ನೇಮ್ಸು ಬರ್ತಾ ಇರ್ತದೆ. ಆದರೆ ಪ್ರತಿ ಮುದ್ರನೂ ಅದ್ಭುತವಾದ ಮುದ್ರೆಗಳಿದೆ. ಇದನ್ನು ಸುಮಾರು ಟೀಚ್ ಮಾಡಿದ್ವಿ ನಾವು 365 ಡೇಸಲ್ಲಿ ಎಲ್ಲ ಟೀಚ್ ಮಾಡ್ಕೊತ ಬಂದಿದ್ವಿ. ಓಕೆ. ಸೊ ರೈಟ್ ಸ್ನೇಹಿತರೆ, ಇನ್ನು ನಿಮಗೆಲ್ಲ ಗೊತ್ತು ಅಗ್ನಿಹೋತ್ರ ಬಗ್ಗೆ ಟೀಚ್ ಮಾಡಿ ಅಲ್ವಾ. ಅಗ್ನಿಹೋತ್ರ, ಈ ಅಗ್ನಿಹೋತ್ರ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈ ಅಗ್ನಿಹೋತ್ರ ಕಿಟ್ ಇದೆ ಇಲ್ಲಿ, ಪ್ರತಿಯೊಬ್ಬರು ಅಭ್ಯಾಸ ಮಾಡಬೇಕಿದು. ಇದ್ರ ಬಗ್ಗೆ ಚಂದ್ರ ಮೇಡಮ್ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಆದರೆ ನಾವು ಪ್ರಾಕ್ಟೀಸ್ ಮಾಡಿದ್ದು, ನಾವು ತಿಳ್ಕೊಂಡಿರುವಂಥ ಜ್ಞಾನ ಅತಿ ಹೆಚ್ಚಾಗಿ ತಿಳ್ಕೊಂಡಿದ್ವಿ. 2-3 ಸರಿ ಪ್ರಾಕ್ಟಿಕಲ್ ಆಗಿ ಮಾಡಿದ್ವಿ. ಇಲ್ಲೊಂದು ಸರಿ ಪ್ರಾಕ್ಟಿಕಲ್ ಆಗಿ ಆಯ್ತಲ್ಲ ಸೆಷನ್, ಪ್ರಾಕ್ಟಿಕಲ್ ಆಗಿ ಮಾಡಿದ್ವಿ ನಾವು. ಓಕೆ. ಇದು ಅಗ್ನಿಹೋತ್ರ ಬಗ್ಗೆ. ಅಗ್ನಿಹೋತ್ರ ಕಿಟ್ ಪೂರ್ತಿಯಾಗಿ ನೀವು ತೊಗೋಬೇಕಾಗತ್ತೆ. ಅಗ್ನಿಹೋತ್ರ ಕಿಟ್ ನೀವು ಪೂರ್ತಿಯಾಗಿ ತೊಗೋಬೇಕು. ಅಗ್ನಿಹೋತ್ರ ಕಿಟ್ಗೆ ಸಂಬಂಧಿತ ಎಲ್ಲ ವಿಷಯಗಳು ಇಲ್ಲಿ ಒಂದು ಕಿಟ್ ಸಿಗತ್ತೆ. ಅದು ಸಂಬಂಧಿತ ಭರಣಿ ಇಲ್ಲಿ ಇಲ್ಲ. ಇಲ್ಲಿ ಭರಣಿ ಬೇಕಾದ್ರೆ ನೀವು ಬೇರೆ ಕಡೆ ತರಿಸ್ಕೋಬೋದು. ರೈಟ್. ಅದೊಂದು ಪ್ರಧಾನವಾಗಿ. ಆಮೇಲೆ ತೆಲುಗುವರಿಗೆ ಬೇಕಾದರೆ ಇದೊಂದು ಮುದ್ರಾಶಾಸ್ತ್ರ ಅಂತ ಒಂದು ಸ್ವಾಮಿ ಮೈತ್ರೇಯ ಬರೆದಿರೋದಿದೆ. ಇದನ್ನು ಅದ್ಭುತವಾದ ಬುಕ್ ಇದು. ಸೊ ಮುದ್ರಗಳಿಂದ ಇಲ್ಲಿ ನೋಡಿದರೆ ಹಲವಾರು ವಿಷಯಗಳಿದೆ. ಇನ್ನು ಹೇಳ್ತಾ ಹೋದರೆ ನಿಮ್ಗೆ ಗೊತ್ತಿರೋ ವಿಷಯ ನಾವು ಪ್ರತಿಯೊಂದು ತಿಳ್ಕೊಂಡಿದ್ವಿ. ಅಂದರೆ ಎನಿಮಾ ಬಗ್ಗೆ ತಿಳ್ಕೊಂಡಿದ್ವಾ 365 ಡೇಸಲ್ಲಿ. ಓಕೆ. ಎನಿಮಾ ಬಗ್ಗೆ ತಿಳ್ಕೊಂಡಿದ್ವಿ. ಎನಿಮಾ ಯಾರಾದ್ರೂ ಗೊತ್ತಿಲ್ಲ ಅಂದರೆ ಎಲ್ಲ ನೀವು ತಿಳ್ಕೊಬೋದು. ಎನಿಮಾ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಸಮಗ್ರ ಜೀವನ ಶೈಲಿ ಬಗ್ಗೆ ಇವತ್ತು ಕಾರ್ಯಕ್ರಮದಲ್ಲಿ ಟ್ರೀಟ್ಮೆಂಟ್ಸ್ ಪರವಾಗಿ ಅದನ್ನು ಹೇಳ್ತೀನಿ, ಏನು ಟ್ರೀಟ್ಮೆಂಟ್ಸ್ ಇರುತ್ತೆ ಇಲ್ಲಿ ಲಭ್ಯವಾಗುತ್ತೆ ಅಂತ. ಆದರೆ ಸಮಗ್ರ ಜೀವನ ಶೈಲಿ ನಾವು ಪೂರ್ತಿ ತಿಳ್ಕೊಂಡಿದ್ವಿ. ಸಮಗ್ರ ಜೀವನ ಶೈಲಿ ತತ್ವವನ್ನು ತಿಳ್ಕೊಂಡಿದ್ವಿ, ಅತಿ ಹೆಚ್ಚಾಗಿ ತಿಳ್ಕೊಂಡಿದ್ವಿ. ಅದು ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ರೈಟ್. ಸೊ ಅದೇ ರೀತಿಯಲ್ಲಿ ನಾವು ಹಲವಾರು ವಿಷಯಗಳು ಇನ್ನು ಎನಿಮಾ ಒಂದು, ಆಮೇಲೆ ಫಾಸ್ಟಿಂಗ್ ಅಂದರೆ ಮಧ್ಯಂತರ ಉಪವಾಸ ಬಗ್ಗೆ ತಿಳ್ಕೊಂಡಿದ್ವಿ. ಆಮೇಲೆ ಅಭ್ಯಂಗ ಸ್ನಾನ ಬಗ್ಗೆ ತಿಳ್ಕೊಂಡಿದ್ವಿ. ಇವೆಲ್ಲನೂ ಪ್ರತಿಯೊಂದು ಕೂಲಂಕುಷವಾಗಿ ನಾವು ಕಲಿದಿದ್ವಿ. ಆಮೇಲೆ ಅಗ್ನಿಹೋತ್ರ ಆಯಿತು. ಆ ಜೊತೆಗೆ ಸ್ನೇಹಿತರೆ ಆಯಿಲ್ ಕೂಲಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಆಯಿಲ್ ಕೂಲಿಂಗ್ ಬಗ್ಗೆ ನಾವು ಜ್ಞಾನ ಹಂಚಿದ್ದೀವಿ ಆಲ್ರೆಡಿ ನಮ್ಮ ಇದರಲ್ಲಿ. ಮುದ್ರೆಗಳಂತೂ ಹಲವಾರು ಮುದ್ರೆಗಳು. ರೋಗ ಮುಕ್ತಕ್ಕೆ ಎಷ್ಟು ಮುದ್ರೆಗಳು, ಒಂದು 6 ಮುದ್ರೆಗಳು, 10 ಮುದ್ರೆಗಳು, ಆ ಥರ. ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸಿರಿಧಾನ್ಯಗಳು ತಿಳ್ಕೊಂಡಿದ್ವಾ?
ಸಿರಿಧಾನ್ಯಗಳು ಇಲ್ಲಿದೆ, ನೀವು ನೋಡ್ಬೋದು. ಇಲ್ಲಿ ವಿಧ ವಿಧ ಸಿರಿಧಾನ್ಯ, ಕೋಡೋ ಮಿಲ್ಲೆಟು, ಬ್ರೌನ್ ಟಾಪ್ ಮಿಲ್ಲೆಟು, ಆಮೇಲೆ ಬಾರ್ನ್ಯಾರ್ಡ್ ಮಿಲ್ಲೆಟು, ಲಿಟಲ್ ಮಿಲ್ಲೆಟು, ಸಾಮ್ಲು ಮತ್ತು ಅರಕ, ಅಂಡುಕೊರೆ ಎಲ್ಲರಿದೆ. ಇದು ಬ್ಲ್ಯಾಕ್ ರೈಸ್ ಇದು ಇದನ್ನ ಈ ಥರ. ಆಮೇಲೆ ಸಾಲ್ಟ್ ಇದು ಪಿಂಕ್ ಸಾಲ್ಟ್. ಇವೆಲ್ಲ ನಿಮಗೆ ನೆನಪು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಏನೇನು ತಿಳ್ಕೊಂಡು ಅದು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಓಕೆ. ಸೊ ಇನ್ನು ಮುಂದಕ್ಕೆ ಹೋದರೆ ನಾವು ಗ್ರಂಥಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಎಲ್ಲ ಗ್ರಂಥಗಳು, ಅಂತಃಸ್ರಾವ ಗ್ರಂಥಗಳು ತಿಳ್ಕೊಂಡಿಲ್ವಾ? ಸೊ ನೀವು ಅದಕ್ಕೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ರಿಜಿಸ್ಟರ್ ಮಾಡ್ತಾರೆ ದಯವಿಟ್ಟು. ಓಕೆ. ಮಾತಾಡ್ ಟಿವಿಯಲ್ಲಿ ರಿಜಿಸ್ಟರ್ ಮಾಡ್ತಾರೆ, ಎಲ್ಲ ಸಿಗುತ್ತೆ ನಿಮಗೆ. ಅಂತಃಸ್ರಾವ ಗ್ರಂಥಿಗಳು 7 ಗ್ರಂಥಿಗಳನ್ನು ಯಾವ ರೀತಿಯಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕು. ಇತ್ತೀಚಿನ ಸಮಯದಲ್ಲಿ ಒಂದು ಅದ್ಭುತ ವಿಡಿಯೋ ಮಾಡಿದ್ವಿ, ಅದ್ಭುತ ಕ್ಲಾಸ್ ಆಯಿತು. ಅದೇನೆಂದರೆ 7 ಅಂತಃಸ್ರಾವ ಗ್ರಂಥಿಗಳಿಗೆ ಯಾವ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೋಬೇಕು, ಅದಕ್ಕೂ ಮುದ್ರಗಳೇನು, ಆಕು ಪ್ರೆಷರ್ ಪಾಯಿಂಟ್ಸ್ ಏನು, ಅದಕ್ಕೂ ಬೀಜ ಮಂತ್ರಗಳೇನು, 7 ಚಕ್ರಗಳ ಸಂಬಂಧ ಬೀಜ ಮಂತ್ರಗಳೇನಂತ ಒಂದೇ ವಿಡಿಯೋದಲ್ಲಿ ಒಂದು ಅಂತಃಸ್ರಾವ ಗ್ರಂಥಿಗಳ ಸಂಬಂಧಿತ ಆಕು ಪ್ರೆಷರ್ ಪಾಯಿಂಟ್ಸು, ಮುದ್ರಗಳು, ಅಂತಃಸ್ರಾವ ಗ್ರಂಥಿಗಳು, ಆ ಜೊತೆಗೆ ಬೀಜ ಮಂತ್ರ ಏನೇನು ಬೀಜ ಮಂತ್ರ ಹೇಳ್ಬೇಕಂತ ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಡಿದ್ವಿ. ಓಕೆ. ಒಂದೇ ವಿಡಿಯೋದಲ್ಲಿ ಎಲ್ಲ ನಿಮಗೆ ಮಾಡಿಸ್ಕೊಟ್ಟಿದ್ವಿ. ಅದನ್ನು ಆ ವಿಡಿಯೋನು ಪ್ರತಿಯೊಬ್ಬರು ನೋಡಬೇಕು. ಪ್ರತಿಯೊಬ್ಬರು ಪದೇ ನೋಡಿದ್ರೇ ಅದು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ನಿಮಗೆ ಫಲಿತ ಖಂಡಿತ ಬರುತ್ತೆ. ಇನ್ನೊಂದು ಈಗಾಗಲೇ ಹೇಳ್ಕೊಂಡಿದ್ದೀವಿ. ಸೊ ಈ ರೋಗದಿಂದ ದೂರವಾಗಬೇಕಂದ್ರೆ 10 ನಿಮಿಷಗಳು ಪ್ರತಿ ದಿವಸ 10 ನಿಮಿಷಗಳು ನಮ್ಮ 2 ಕೈಗಳಿಗೆ 2 ಪಾದಗಳಿಗೆ ಈ ಅಂತಃಸ್ರಾವ ಗ್ರಂಥಿಗಳನ್ನು ಸಕ್ರಿಯಗೊಳಿಸ್ಬೇಕಂತ ಹೇಳಿ. ಅದು ನೆನಪಿದೆಯಾ? ಪ್ರಾಕ್ಟೀಸ್ ಮಾಡ್ತಾ ಇದ್ರ? ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ರು? ಕೈ ಎತ್ತಬೋದ? ಯಾರು ಪ್ರಾಕ್ಟೀಸ್ ಮಾಡೋದ್ರಲ್ಲಿ 365 ಡೇಸ್ ಯಾರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ? ರೈಟ್. ಓಕೆ. ನೋಡಿ, ಇಲ್ಲಿ ಇಷ್ಟು ಜನ ಇದಾರಲ್ಲ, ಅಂದರೆ 365 ಡೇಸ್ ನೀವು ಭಾಗವಹಿಸ್ಬೋದು. ಆದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂದರೆ ಅಭ್ಯಾಸಕ್ಕೆ ತೊಗೋಬೇಕು. ಅಭ್ಯಾಸ ತೊಗೊಂಡ್ರೆ ಯಾವ ಫಲಿತ ಬರಲ್ಲ. ಅದಕ್ಕೆ ಸಾರ್ ಹೇಳ್ತಾ ಇದ್ರು, ಎಷ್ಟೋ ಹೇಳ್ಕೊಟ್ಟಿದ್ದೀವಿ, ಅದು ಯಾವುದು ಅಭ್ಯಾಸ ಮಾಡ್ತಾ ಇಲ್ಲ ಇವರು. ಸೊ ಅದಕ್ಕೋಸ್ಕರ ಇಲ್ಲಿ ನಿಲ್ಸೋಣ ಅಂತ ಹೇಳಿದ್ರು. ಅಂದರೆ 365 ಡೇಸಲ್ಲಿ ನಾವು ಇನ್ನು ಜ್ಞಾನ ಹಂಚೋದು ನಿಲ್ಲಿಸ್ತೀವಿ. ಓಕೆ. ಪ್ರಾಕ್ಟೀಸ್ ಮಾಡೋದು ಶುರು ಮಾಡಿಸ್ತೀವಿ. ನೀವು ಪ್ರಾಕ್ಟೀಸ್ ಮಾಡೋರು ನಾವು ನೆಕ್ಸ್ಟ್ ಇರೋದೇ ಅಭ್ಯಾಸ ಅಷ್ಟೇ. ಯಾಕಂದರೆ ಜ್ಞಾನ ಅನ್ನೋದು ಅನ್ಲಿಮಿಟೆಡ್ ಆಗಿದೆ ಅದರಲ್ಲಿ. ಸೊ ಪ್ರತಿಯೊಂದು ದಿವಸ ಒಂದೊಂದು ಕಾನ್ಸೆಪ್ಟ್ ಹೇಳ್ತಾ ಬಂದರೆ ಈಗ ಅನ್ಲಿಮಿಟೆಡ್ ಬಂದಿದೆ. ಸೊ ಮುಂದಿನ ದಿವಸದಲ್ಲಿ ನಾವು ಓನ್ಲಿ ಪ್ರಾಕ್ಟೀಸ್, ನೋ ಮೋರ್ ಫರ್ದರ್ ಟೀಚಿಂಗ್ ಸರ್. ಯಾಕಂದರೆ ಈಗ ನೋಡಿ, ನಾವು ಹೇಳ್ಕೊಟ್ರಂತ ಅಂತಃಸ್ರಾವ ಗ್ರಂಥಿಗಳೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗ್ತಾ ಇತ್ತು, ಕಂಪ್ಲೀಟ್ ರೋಗ ಮುಕ್ತ, ಪ್ರತಿ ರೋಗದಿಂದ ದೂರ ಆಗ್ತೀವಿ. 7 ಅಂತಃಸ್ರಾವ ಗ್ರಂಥಿಗಳು 9 ಪಾಯಿಂಟ್ ಇದೆ ನಮ್ಮ 2 ಕೈಯಲ್ಲಿ 9 ಪಾಯಿಂಟ್ ಇದೆ. ಆ 7 ಅಂತಃಸ್ರಾವ ಗ್ರಂಥಿಗಳು ಏನಿದೆಯೋ ಮೇಲೆದಿಂದ ಪಿಟ್ಯೂಟರಿ ಗ್ಲ್ಯಾಂಡು, ಪೀನಿಯಲ್ ಗ್ಲ್ಯಾಂಡು, ಥೈರಾಯ್ಡ್, ಪ್ಯಾರಾಥೈರಾಯ್ಡು, ಥೈಮಸ್ಸು, ಕೆಳಗಡೆ ಹೋದರೆ ಪ್ಯಾನ್ಕ್ರಿಯಾಸು, ಅಡ್ರಿನಲಿನ್, ಮತ್ತು ಅಂದರೆ ಓವರಿಸ್, ಟೆಸ್ಟಿಟಿಸ್. ಈ 7 ಗ್ರಂಥಿಗಳ ಬಗ್ಗೆ 8ರಿಂದ 9 ಪಾಯಿಂಟ್ ಇತ್ತು. ಫೈನಲಿ ಲಿಂಪ್ ಗ್ಲ್ಯಾಂಡ್. ಇಷ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ ಅಂದರೆ ಆರೋಗ್ಯ ಎಲ್ಲಿಂದ ಬರುತ್ತೆ? ಸೊ ಇಲ್ಲಿ ಇರುವಂಥ ಮೆಂಬರ್ಸೇ ಇಲ್ಲ, ನಮ್ಮ ಮಾತಾಡ್ ಟಿವಿಯಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಲೇಬೇಕು. ಅದು ಪ್ರಾಕ್ಟೀಸ್ಗೆ ನಾವು ಪ್ರಯತ್ನ ಮಾಡೋಣ ಸ್ನೇಹಿತರೆ. ಓಕೆ. ಇಲ್ಲಿ ನೀವು ನೋಡ್ಬೋದು, ನಿಮಗೆ ಎ ಟು ಗಿ ಅಂದರೆ ಗೊತ್ತಿರ್ತದೆ. ಎ ಟು ಗಿ ಇದು. ಓಕೆ. ಎ ಟು ಗಿ ಅಂದರೆ ಇದು ದೇಶೀಯ ಹಸುದ ತುಪ್ಪ ಇದು. ಓಕೆ. ಆಮೇಲೆ ಪಿರಮಿಡ್ಸು ನಿಮಗೆಲ್ಲರೂ ಗೊತ್ತು. ಪಿರಮಿಡ್ಸು ನಾವು ಹಲವಾರು ಪಿರಮಿಡ್ಸ್ ಇಲ್ಲಿದೆ. ಸೊ ಸುಮಾರು ಪಿರಮಿಡ್ಸ್ ಎಲ್ಲ ನೀವು ನೋಡ್ಬೋದು. ಇಲ್ಲಿ ಅಲ್ಲೊಂದು ಪಿರಮಿಡ್ ಇದೆ, ಇಲ್ಲೊಂದು ಪಿರಮಿಡ್ ಇದೆ. ಅಂದರೆ 2x2 ಪಿರಮಿಡ್ ವಿತೌಟ್ ಅಂದರೆ ವಿತ್ ನಾರ್ಮಲ್ ಪಿರಮಿಡ್. ಇದು ಮೆರ್ಕಾವ ಪಿರಮಿಡ್, ಹಿಂದೆ ನೋಡ್ತಾ ಇದ್ದಾರೆ ಮೆರ್ಕಾವ ಪಿರಮಿಡ್. ಪ್ರತಿಯೊಂದು ಪವರ್ಫುಲ್ ಪಿರಮಿಡ್ಸ್ ಇವೆಲ್ಲ. ಸೊ ನಿಮ್ಗೆ ಏನೇನು ಬೇಕಾ, ಮೋರ್ ಇನ್ಫಾರ್ಮೇಷನ್ ಬೇಕಂದ್ರೆ ತಗೊಳ್ಳಿ. ಬಟ್ ಇದು ಪಿರಮಿಡ್ ಪವರ್ ಬಳಸ್ಕೊಂಡು ತುಂಬ ಇಂಪಾರ್ಟೆಂಟ್. ಸೊ ಇನ್ನೊಂದು, ಈ ಪಿರಮಿಡ್ಸನ್ನು ವ್ಯವಸಾಯ ಕ್ಷೇತ್ರದಲ್ಲಿ ಹೇಗೆ ಬಳಸೋದು ಅಂತ ಇವತ್ತು ಸ್ವಲ್ಪ ಮಾಸ್ಟರ್ಸ್ ನೋಡ್ಕೊಂಡು ಬಂದಿದ್ದಾರೆ. ಯಾರೋ ಸ್ವಲ್ಪ ಮುಂದೆ ಬರ್ಬೋದು ಮೇಡಮ್, ದೀಪಾ ಮೇಡಮ್, ಯಾರೊಬ್ರು ಹಂಚ್ಕೋಬೋದು, ನಿಮ್ಮ ಅನುಭವ ಹಂಚ್ಕೊಳ್ಳಿ. ಬನ್ನಿ, ಯಾರೊಬ್ರು ಕಮ್ ಫ್ರೆಂಡ್. ಓಕೆ, ನಮಸ್ತೆ ಆಲ್ ಮಾಸ್ಟರ್ಸ್, ನಮಸ್ತೆ ಗುರುಜಿ.
ಇವತ್ತು ನಾವು ಅಲ್ಲಿ ಹೋಗಿದ್ವಿ. ಆ್ಯಕ್ಚುಲಿ ನಾವು ಸೆವೆನ್ಗೆ ನಾವು 6:30ಗೆ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ವಿ ಬೇಗ ಹೋಗ್ಬೇಕಂತ. 8 ಗಂಟೆ ಆದರೂ ವೆಹಿಕಲ್ ಬಂದಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಎಷ್ಟು ಚೆನ್ನಾಗಿತ್ತು. ನಾವು ಹೋಗ್ಬೇಕಾದ್ರೂ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಎಷ್ಟೊಂದು ಥರ ಹಾಕಿದ್ದಾರೆ ಅಂತಂದರೆ ಇಷ್ಟು ಭೂಮಿಯಲ್ಲಿ ಅಷ್ಟೊಂದು ಬೆಳಿಬೋದಾ ಅಂತ ಅಲ್ಲಿ ನೋಡಿದ ಮೇಲೆ ಗೊತ್ತಾಗುತ್ತೆ. ತುಂಬ ಒಂದು 15 ಥರ ವೆರೈಟೀಸ್ ಎಲ್ಲ ತರಕಾರಿಗಳನ್ನು ಹಾಕಿದ್ದಾರೆ ಮತ್ತು ಎಲ್ಲ ಫ್ರೆಶ್, ತುಂಬಾ ಚೆನ್ನಾಗಿತ್ತು. ನೋಡಿದರೆ ಅದನ್ನು ಹೇಳಿಕ್ಕಾಗಲ್ಲ, ಅಲ್ಲಿ ನೋಡ್ಬೇಕು ಎಲ್ಲರೂ. ಆದಷ್ಟು ಯಾರು ಬೆಂಗಳೂರಲ್ಲಿ ಎಲ್ಲ ಇದ್ದಿರಲ್ಲ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ. ಅದ್ಭುತವಾಗಿರುವಂಥ ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಗುರುಜಿ. ಏನಲ್ಲಿ ಏನಾಗಿದೆ ಅಂದರೆ 2 ಎಕರೆ ವ್ಯವಸಾಯ ಕ್ಷೇತ್ರ, ಅದು 36 ಪಿರಮಿಡ್ ಇದೆ. 2 ಎಕರೆ ವ್ಯವಸಾಯ ಕ್ಷೇತ್ರದಲ್ಲಿ 36 2x2 ಪಿರಮಿಡ್ಸು ಒಂದು ನೀಟಾಗಿ ಅರೇಂಜ್ ಮಾಡಿ ಆ ಪಿರಮಿಡ್ ಎನರ್ಜಿಯನ್ನು ಪೂರ್ತಿ ಬಳಸ್ಕೊತಾ ಇದ್ವಿ. ಆ ಕ್ಷೇತ್ರದಲ್ಲಿ ಏನೇನು ಬೆಳೆಸ್ತಾ ಇದ್ವಿ ಎಲ್ಲ ಪೂರ್ತಿ ಈ ವ್ಯವಸಾಯಕ್ಕೋಸ್ಕರ ಒಳಗಡೆ 36 ಪಿರಮಿಡಿಂದ ಬರುವಂಥ ಶಕ್ತಿ ನಾವು ಬಳಸ್ಕೊತಾ ಇದ್ವಿ. ಅದು ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅಲ್ಲಿ ನಾವು ಮಾಡ್ತಾ ಇರೋಂಥ ವ್ಯವಸಾಯನೂ ಅದು ಸಾವಯವ ವ್ಯವಸಾಯ. ಅಂದರೆ ಅಲ್ಲಿ ದೇಶೀಯ ಹಸುವಿನ ಗಂಜಲೆ ಮತ್ತು ಅದರಿಂದ ಬರೋಂಥ ಸೆಗಣಿ ಅಷ್ಟೇ, ಬೇರೆ ಯಾವ ಕೆಮಿಕಲ್ಸು ಯೂಸ್ ಮಾಡಲ್ಲ. ಓಕೆ, ಸೊ ಆ ರೀತಿಯಲ್ಲಿ ಸ್ನೇಹಿತರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನೇನು ವಿಭಾಗಗಳಿರ್ತದೆ, ಏನೇನು ಟ್ರೀಟ್ಮೆಂಟ್ಸ್ ಇರುತ್ತೆ ಅಂತ ಹೇಳಕ್ಕೆ ಹೋದರೆ ನೋಡ್ಕೊಳ್ಳಿ. ಇಲ್ಲಿ ಮೊದಲನೇದಾಗಿ ಸೂರ್ಯನಾಗಮಿಕ ಮೇಡಮ್ ಈಗಾಗಲೇ ಇದ್ದಾರೆ ಮೇಡಮ್. ಸೊ ನಿಮ್ಮ ಆಧ್ಯಾತ್ಮಿಕ ಏನೇ ಪ್ರಶ್ನೆಗಳಿದ್ರೆ ಮೇಡಮ್ ಒಂದು ಕ್ಯಾಬಿನಲ್ಲಿ ಕೂತ್ಕೊಳ್ತಾರೆ. ಅದು ರೂಮ್ ನಂಬರ್ 9 ಅಂತ ಇಲ್ಲಿ ಕಾಣಿಸ್ತಾ ಇದೆ, ರೂಮ್ ನಂಬರ್ 9. ಓಕೆ, ಅದರಲ್ಲಿ ಮೇಡಮ್ ಅವೈಲೇಬಲ್ ಇರ್ತಾರೆ. ಮಧ್ಯಾಹ್ನ ನೇತ್ರ ಮೇಡಮ್ ಬರ್ತಾರೆ, ಅವರು ಇಲ್ಲಿ ಅವೈಲೇಬಲ್ ಇರ್ತಾರೆ. ನಿಮ್ಗೆ ಏನೇ ಆಧ್ಯಾತ್ಮಿಕ ಸಂಶಯಗಳಿದ್ರು ದಯವಿಟ್ಟು ತಿಳಿಸ್ಕೊಳ್ಳಿ. ಪ್ರತಿಯೊಬ್ಬರು ಇಲ್ಲಿ ಬಂದಿರೋ ಪ್ರತಿ ಮಾಸ್ಟರ್ನು. ಸೊ ರೂಮ್ ನಂಬರ್ 9 ಇದು ನಿಮ್ಗೆ ಕಾಣಿಸ್ತಾ ಇಲ್ಲಿ ಮೇನ್ ರೂಮ್ ಇದು. ಆಮೇಲೆ ರೂಮ್ ನಂಬರ್ 1 ಅಲ್ಲಿ ಮೊದಲನೇ ಅಂದರೆ ಪಿರಮಿಡ್ ಮೆಡಿಟೇಷನ್ ಹಾಲ್ ಇದೆಲ್ಲ ಅಲ್ಲಿ ಒಳಗಡೆ, ಅದು ರೂಮ್ ನಂಬರ್ 1. ಅದರಲ್ಲಿ ನಿಮಗೆ ನಾಗರಾಜ್ ಸರ್ ಮಾಡುವಂಥ ಎಲ್ಲ ಯೋಗ ಥೆರಪೀಸ್ ಇರುತ್ತೆ, ರೈಟ್. ಅಲ್ಲಿ ಅವರು ಇಲ್ಲಿ ರಿಸೆಪ್ಷನಲ್ಲಿ ಕೊಡ್ತಾರೆ, ನಿಮಗೆ ಟೋಕನ್ ಕೊಡ್ತಾರೆ. ನಿಮ್ಮ ಏನು ವ್ಯಾಧಿ ಅಂತ ಆ ವ್ಯಾಧಿ ಮುಖಾಂತರ ಆ ವ್ಯಾಧಿ ಇದ್ರು, ಸಂಶಯ ಇದ್ರು, ಏನು ವ್ಯಾಧಿ ಇಲ್ಲ ಅಂದರೂ ಸಂಶಯಗಳು ಮತ್ತು ಜೀವನ ಶೈಲಿ ಬಗ್ಗೆ ತಿಳ್ಕೊಬೇಕಾದ್ರೂ ಎಲ್ಲ ಇದೆ, ಅವೈಲೇಬಲ್ ಇದೆ ಇಲ್ಲಿ. ರೂಮ್ ನಂಬರ್ 1 ಅಲ್ಲಿ ಯೋಗ ಥೆರಪಿಸು. ರೂಮ್ ನಂಬರ್ 8 ಡಾಕ್ಟರ್ ಜಗನ್ನಾಥ್ ಸರ್, ಹರ್ಬಲ್ ಮೆಡಿಸನ್ ಎಕ್ಸ್ಪರ್ಟ್ಸ್, ಎಲ್ಲ ದೀರ್ಘಕಾಲಿಕ ವ್ಯಾಧಿಗಳು. ಓಕೆ, ಅದು ರೂಮ್ ನಂಬರ್ 8, ಇದು ಈ ಕಾರ್ನರ್ ರೂಮ್ ನಂಬರ್ 8, ರೈಟ್. ಆಮೇಲೆ ಸೋಮಾ ಮೇಡಮ್, ಯಶೋಧ ಮೇಡಮ್, ರೂಮ್ ನಂಬರ್ 11 ನಮ್ಮ ಹಿಂದುಗಡೆ ರೂಮ್ ನಂಬರ್ 11 ಇದರಲ್ಲಿ ಲಭ್ಯವಾಗ್ತಾರೆ. ಅದು ಯಾರ್ಯಾರಿಗೂ ಸಮಸ್ಯೆಗಳ ಆಧಾರವಾಗಿ ನಾವು ಫಸ್ಟು ಬಿಗಿನಿಂಗಲ್ಲಿ ಎಲ್ಲರೂ ರಿಸೆಪ್ಷನ್ ಹತ್ರ ಬಂದರೆ, ಲೈನಲ್ಲಿ ಬಂದರೆ ದಯವಿಟ್ಟು ಲೈನಲ್ಲಿ ಬನ್ನಿ. ಯಾರು ತೋರಿಸ್ಕೋಬೇಕಂತ ಅವ್ರಿಗೆ ಟೋಕೆನ್ನು, ನಿಮ್ಮ ಏನೇನು ಕಂಪ್ಲೇಂಟ್ ಅಂತ ಹೇಳಿದರೆ ಅಲ್ಲೇ ಟೋಕೆನ್ ಕೊಟ್ಬಿಡ್ತಾರೆ. ಯಾರು ರೂಮ್ಗೆ ಹೋಗಬೇಕು, ಯಾವ ಥರ ಎಲ್ಲೆಲ್ಲಿ ತೋರಿಸ್ಕೋಬೇಕಂತ ಅಲ್ಲೇ ಸಲಹೆ ಕೊಡ್ತಾರೆ. ನೀವು ಟೋಕೆನ್ ಮೇಲೆ ಬರೆದು ಕೊಡ್ತಾರೆ, ಟೋಕನ್ ಮೇಲೆ ಯಾರು ರೂಮ್ಗೆ ಹೋಗ್ಬೇಕು ನೀವು ಅಂತ. ಯಾವ ರೂಮ್ಗೆ ಹೋಗಿ ಯಾವ ರೂಮಿಂದ ನೆಕ್ಸ್ಟ್ ರೂಮ್ ಇದೆ, ನೆಕ್ಸ್ಟ್ ರೂಮ್ ಒಬ್ಬರು ತೋರಿಸ್ಬೇಕಾ ಇಬ್ಬರು ತೋರಿಸ್ಬೇಕಾದ್ರೆ ಬರ್ಕೊಡ್ತಾರೆ. ಅದನ್ನು ಪಾಲನೆ ಮಾಡಿ. ಓಕೆ, ಅದಕ್ಕೂ ರಿಸೆಪ್ಷನ್ಲಿ ಬಂದು ಟೋಕನ್ ತೊಗೊಂಡು ಮುಂದಕ್ಕೆ ಹೋಗ್ಬೇಕು. ಸೊ ನೇರವಾಗಿ ನೀವು ಹೋಗಿ ಯಾವುದೇ ಒಂದು ಚಿಕಿತ್ಸೆ ಪಡೆಯಬೇಕಾದ್ರೆ ಕೊಡಲ್ಲ. ಅದಕ್ಕೋಸ್ಕರ ಲೈನ್ಸ್ ಮುಖಾಂತರ 2 ಲೈನ್ಸ್ ಮುಖಾಂತರ ನೀವು ರಿಸೆಪ್ಷನ್ ಹತ್ರ ಹೋಗ್ಬೇಕಾಗುತ್ತೆ. ಲೈನಲ್ಲಿ ಹೋಗ್ಬೇಕು, ಎಲ್ಲರೂ ಹೋಗಿ ಅಲ್ಲಿ ಬುಕ್ ಮಾಡಬಾರ್ದು, ರೈಟ್. ಸೊ ಆಮೇಲೆ ಡಾಕ್ಟರ್ ರೂಪಾ ಮೇಡಮ್ ಮರ್ಮದು, ರೂಮ್ ನಂಬರ್ 6 ಈ ಹಿಂದುಗಡೆ ರೂಮ್ ನಂಬರ್ 6. ಓಕೆ, ಆಮೇಲೆ ಚಂದ್ರನ ಮೇಡಮ್ ಅಗ್ನಿಹೋತ್ರ ಆ್ಯಂಡ್ ಮುದ್ರಾ ಥೆರಪಿ, ರೂಮ್ ನಂಬರ್ 7 ಮತ್ತು ಅಲ್ಲೇ ಇದೆ, ಅದು ವರ್ಕ್ ಸ್ಟೇಷನ್ ಬರುತ್ತದೆ, ಅಲ್ಲಿ ಬರ್ದಿದ್ದೀವಿ, ಕಾಣಿಸ್ತದೆ ಅದು ನಿಮಗೆ. ಆಮೇಲೆ ಮಧುರಾ ಮೇಡಮ್, ದೀಪಾ ಮೇಡಮ್, ಗೀತಾ ಮೇಡಮ್, ಅಶ್ವಿನಿ ಅವರು ಇಲ್ಲ, ಅದು ಅವರಿಗೆ ಬೇರೆ ಬಾಧ್ಯತೆ ಇದೆ. ಅದಕ್ಕೋಸ್ಕರ ಮಧುರಾ ಮೇಡಮ್, ದೀಪಾ ಮೇಡಮ್, ಗೀತಾ ಮೇಡಮ್ ಇವರೆಲ್ಲ ಹೋಮ್ ರೆಮಿಡೀಸ್ ಮತ್ತು ಲೈಫ್ ಸ್ಟೈಲ್. ಓಕೆ, ಅದು 2-3 ಅಲ್ಲಿ ರೂಮ್ ನಂಬರ್ 2-3. ಓಕೆ, ರೂಮ್ ನಂಬರ್ 2-3. ಆಮೇಲೆ ರೂಮ್ ನಂಬರ್ 4 ಯೂರಿನ್ ಥೆರಪಿ, ಇಲ್ಲಿ ಈ ಕಡೆ ಇದರಲ್ಲಿ ಹೊರಗಡೆ ಹೋಗ್ಬೋದು. ರೂಮ್ ನಂಬರ್ 4 ಹೊರಗಡೆ ಲೈಬ್ರರಿ ಅಲ್ಲಿ ದೀಪಾ ಮೇಡಮ್ ನೀವು ಮಾಡ್ಬೋದಲ್ಲ ಯೂರಿನ್ ಥೆರಪಿ. ಹಾಂ, ಓಕೆ. ರೂಮ್ ನಂಬರ್ 3, ರೂಮ್ ನಂಬರ್ 4 ಅದು. ರೂಮ್ ನಂಬರ್ 2 and 3 ಮಧುರಾ ಮೇಡಮ್ ಅಂಡ್ ಗೀತಾ ಮೇಡಮ್. ಓಕೆ, ಆಮೇಲೆ ಇನ್ನೊಬ್ಬರು ಮಧ್ಯಾಹ್ನ ಬರ್ತಾರೆ, ಅವರು ಮಣಿಕಂಡನ್ ಅಂತ, ರೂಮ್ ನಂಬರ್ 10. ಅವರನ್ನು ಇಲ್ಲೇ ಕೊಟ್ಟಿದ್ವಿ ಲೈಬ್ರರಿಯಲ್ಲಿ. ಅವರು ಆಕ್ಯುಪಂಕ್ಚರ್ ಮತ್ತು ಪಲ್ಸ್ ಡಯಾಗ್ನೋಸಿಸ್, ಅಂದರೆ ನಾಡಿ ಪರೀಕ್ಷೆ. ಆಮೇಲೆ ರೂಮ್ ನಂಬರ್ 5 ಯೋಗಿ ನಾರಾಯಣ್ ಸರ್ ಇದ್ದಾರೆ, ರೂಮ್ ನಂಬರ್ 5. ಅವರು
ಇಲ್ಲೇ ಲಭ್ಯವಾಗ್ತಾರೆ. ಓಕೆ, ರೈಟ್. ಸೊ ಅದು ರಿಫ್ಲೆಕ್ಸಾಲಜಿ, ಆಕ್ಯುಪ್ರೆಷರ್, ಯೋಗ ಥೆರಪಿಸ್ಟ್. ಅಂದರೆ ಅವರು ಪ್ರಧಾನವಾಗಿ ಇವತ್ತು ರಿಫ್ಲೆಕ್ಸಾಲಜಿ, ಆಕ್ಯುಪ್ರೆಷರ್ ನೋಡ್ತಾರೆ. ಇಷ್ಟು ನಮಗೆ ನಮ್ಮ ಹತ್ರ ಇರುವಂಥ ಇದೆಲ್ಲ ಚಿಕಿತ್ಸೆಗಳು. ದಯವಿಟ್ಟು ಇದನ್ನು ನಾವು ಪ್ರತಿಯೊಬ್ಬರು ಆ ಚಿಕಿತ್ಸೆಗಳ ಸಂಬಂಧಿತ ತಗೋಬೋದು. ಆಮೇಲೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೆ ಏನಂದರೆ ತಿಳಿಸ್ಕೊಳ್ಳೋದು ಕೊನೆಯದಾಗಿ ನನ್ನ ಕಡೆಯಿಂದ, ಈ ಮುದ್ರಗಳು ಪಾಲನೆ ಮಾಡುವಾಗ ಬೇಸಿಕ್ ಮುದ್ರಾಸ್ ನಾವೇನೇನು ಪಾಲನೆ ಮಾಡಿದ್ವಿ ಅಂತ ನಿಮಗೆಲ್ಲರಿಗೂ ಗೊತ್ತು. ಒಂದು ಬ್ಯಾಕ್ ಪೇನ್ ಮುದ್ರ, ಮುತುಗು ಮುದ್ರ ಅಂತ ಇರ್ತೀವಿ ನಾವು, ಬ್ಯಾಕ್ ಪೇನ್ ಮುದ್ರ. ಓಕೆ, ಅದು ಬಂದು ಮೇರುದಂಡ ಮುದ್ರ, ಅದು ಬ್ಯಾಕ್ ಪೇನು ಅದೊಂದಿದೆ. ಸೊ ಮುತುಗು ಮುದ್ರ ಅಂದರೆ ನೋಡ್ಕೊಳ್ಳಿ, ಯಾರಿಗಾದ್ರೂ ಬ್ಯಾಕ್ ಪೇನ್ ಇದ್ರೆ ಏನು ಮಾಡ್ತೀವಿ, ಈ ಥರ ಹೆಬ್ಬೆರಳಿಂದೆಲ್ಲ ಇಲ್ಲಿ ಈ ಭಾಗದಲ್ಲಿ ಟಚ್ ಮಾಡಿ ಮತ್ತೆ ಇಲ್ಲಿ ಕ್ಲೋಸ್ ಮಾಡಿ ಮತ್ತೆ ಈ ರೀತಿ ನೋಡ್ಕೊಳ್ಳಿ. ಈ ಹೆಬ್ಬೆರಳು ಮಧ್ಯ ಲೈನ್ ಇದೆಯಲ್ಲ, ಅಲ್ಲಿ ಟಚ್ ಮಾಡೋದು, ಕ್ಲೋಸ್ ಮಾಡೋದು. ಈ ಕಡೆ LMT ಅಂದರೆ ಲಿಟಲ್ ಫಿಂಗರ್, ಮಿಡಲ್ ಫಿಂಗರ್, ಥಂಬ್ ಫಿಂಗರ್, ಈ ರೀತಿಯಲ್ಲಿ ಹೀಗೆ ಮಾಡಿಕೊಂಡು ಹೀಗೆ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು 20 ನಿಮಿಷ 30 ನಿಮಿಷ. ಅಂದರೆ ಪ್ರತಿ ದಿವಸ 48 ನಿಮಿಷಕ್ಕಿಂತ 45 ನಿಮಿಷ ಇನ್ನೂ ಹೆಚ್ಚಾಗಿ ಮಾಡ್ಬೋದು. ಇದು ಅದ್ಭುತವಾದ ಮುದ್ರ, ಬ್ಯಾಕ್ ಪೇನ್ ಮುದ್ರ. ಬ್ಯಾಕ್ ಪೇನ್ ಅಂದರೆ ಪ್ರತಿಯೊಬ್ಬರು ಇತ್ತೀಚಿನ ಕಾಲದಲ್ಲಿ ಬ್ಯಾಕ್ ಪೇನ್ ಜಾಸ್ತಿ ಇದೆ. ಸಯಾಟಿಕ ಪೇನು, ಬ್ಯಾಕ್ ಪೇನ್ ಅಂದರೆ ಇಲ್ಲಿಂದ ಶುರು ಮಾಡಿಕೊಂಡು ಸೊ ನಮ್ಮ ಸೊಂಟೆವರೆಗೂ ಖಂಡಿತ ಆ ಭಾಗದಲ್ಲಿ ಬ್ಯಾಕಲ್ಲಿ ಏನೇ ಪೇನ್ ಇದ್ರೂ ಮತ್ತು ನಮ್ಮ ಬ್ಯಾಕ್ ಬೋನಲ್ಲಿ ಇರುವಂಥ ಟೆನ್ಷನು ಪ್ರತಿಯೊಂದು ಇದು ಹೋಗಲಾಡಿಸ್ತದೆ. ಇದು ಅದ್ಭುತವಾದ ಮುದ್ರ. ಆ ರೀತಿಯಲ್ಲಿ ಸುಮಾರು ಮುದ್ರಗಳು ಹೇಳಿದ್ವಿ. ಕುಬೇರ ಮುದ್ರ ನೋಡಿ, ಪ್ರಾಣ ಮುದ್ರ, ಹೃದಯ ಮುದ್ರ ಎಲ್ಲರಿಗೂ ಗೊತ್ತಲ್ಲ. ಸೊ ಹೃದಯ ಮುದ್ರ ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕದು, ಖಂಡಿತ ಮಾಡಲೇಬೇಕು. ಅಪಾನ ವಾಯು ಮುದ್ರ. ಓಕೆ, ಸೊ ಆಕಾಶ ಮುದ್ರ, ಸಮಾನ ಮುದ್ರ, ಇವೆಲ್ಲ ಹೇಳ್ಬೇಕಂದ್ರೆ ಜಾಸ್ತಿ ಟೈಮ್ ಆಗುತ್ತೆ. ನೀವು ಮುದ್ರ ಥೆರಪಿಗೆ ಹೋಗ್ತಿರಲ್ಲ, ಅವಾಗ ಮೇಡಮ್ ಹತ್ರ ನಿಮ್ಮ ಏನೇನು ಸಮಸ್ಯೆ ಇದೋ ಅದ್ರ ಪ್ರಕಾರ ಅವರು ಹೇಳ್ತಾ ಹೋಗ್ತಾರೆ. ಅದೇ ಈ ಪ್ರಧಾನ ಮುದ್ರೆಗಳು ಮತ್ತೆ ದಿವಸ ನೆನಪು ಮಾಡ್ತಾ ಇದ್ವಿ. ಕೀಲ ಮುದ್ರ, ಆಕಾಶ ಮುದ್ರ, ಸಮಾನ ಮುದ್ರ, ಅಪಾನ ಮುದ್ರ, BP ಮುದ್ರ, ಆಮೇಲೆ ಕಾರ ಮುದ್ರ ಅಂದರೆ ಫ್ರೋಜನ್ ಶೋಲ್ಡರ್ ಮುದ್ರ. ನೋಡಿ ಆ ಮುದ್ರ ಹೆಂಗಿರ್ತದೆ ಅಂದರೆ ಅತಿ ಅದ್ಭುತವಾಗಿರುತ್ತೆ. ಯಾವುದೇ ಈ ಫ್ರೋಜನ್ ಶೋಲ್ಡರ್ ಆಗುತ್ತಲ್ಲ, ಈ ಭುಜದ ಫ್ರೋಜನ್ ಶೋಲ್ಡರ್ ಆಗುತ್ತದು ಅಲ್ಲಿ ಅತಿ ಸುಲಭವಾಗಿ ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ ಇಲ್ಲಿದೆಲ್ಲ ಎಲ್ಲ ಈಗ ಮುಡಿಸ್ಬೇಕು, ಈ ಥರ ಮುಡಿಸ್ಬೇಕು. ಈ ಥರ ಮುಡಿಸಿದ ಮೇಲೆ ಇದು ಹೆಬ್ಬೆರಳು ಈ ತೋರು ಬೆರಳು ಸೈಡಲ್ಲಿ ಟಚ್ ಮಾಡಿ ಹೀಗೆ ಈ ಕಿರು ಬೆರಳು ಎಲ್ಲ ಲೈನ್ ಟಚ್ ಆಗಬೇಕು. ನೋಡಿ ಎಲ್ಲ ಈ ರೇಖೆಗಳಿದೆಲ್ಲ, ರೇಖೆಗಳು ಎಲ್ಲ ಟಚ್ ಮಾಡ್ತಾ ಹೀಗಿಡಬೇಕು. ಓಕೆ, ಇದು ಕಾರ ಮುದ್ರ. ಫ್ರೋಜನ್ ಶೋಲ್ಡರ್ ಪೇಯ್ನ್ಗೆ ಏನೇ ಇದ್ರೂ ಈ ಥರ ಇಟ್ಕೊಂಡು ಹಾಗೆ ಇಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡೋದು. ಒಂದು 20 ನಿಮಿಷ ಮಾಡಿದರೆ ನಿಮಗೆ ಶೋಲ್ಡರ್ ಪೇನ್ ಏನೇ ಇರಲಿ, ಫ್ರೋಜನ್ ಶೋಲ್ಡರ್ ಇರಲಿ, ಬೇಗ ಸಾಲ್ವ್ ಆಗುತ್ತೆ. ಇಂಥ ಅದ್ಭುತವಾದ ಮುದ್ರೆ. ಈ ರೀತಿಯಲ್ಲಿ ಮುದ್ರಗಳು ಹಲವಾರು ಮುದ್ರಗಳಿದೆ. ಥ್ಯಾಂಕ್ ಯು ಸರ್. ಸೊ ಇದನ್ನು ದಯವಿಟ್ಟು ಪಾಲನೆ ಮಾಡ್ತಾ ಹೋಗಿ. ಸೂಚಿ ಮುದ್ರ ಕಾನ್ಸ್ಟಿಪೇಷನ್ಗೆ ಬೆಳಗ್ಗೆ ಒಂದು 200 ml ಅರ್ಧ ಲೀಟರ್ ನೀರು ಕುಡಿದ ಮೇಲೆ, ಅದು ಉಗುರು ಬೆಚ್ಚ ನೀರು ಕುಡಿದ ಮೇಲೆ ಈ ಮುದ್ರ ಪ್ರಾಕ್ಟೀಸ್ ಮಾಡಿ. ನೋಡಿ ಸೂಚಿ ಮುದ್ರ ಹೇಗೆ ಮಾಡೋದು ನೋಡ್ಕೊಳ್ಳಿ. ಇದು ಎಲ್ಲ ಈ 3 ಬೆರಳು ಈ ಥರ ಕ್ಲೋಸ್ ಮಾಡಿ ಹೆಬ್ಬೆರಳು ಇದ್ಮೇಲೆ ಹಾಕಿ ಇದು ಹೀಗೆ, ಅಂದರೆ ಈ 3 ಕಿರುಬೆರಳು, ಮಧ್ಯ ಬೆರಳು, ರಿಂಗ್ ಫಿಂಗರ್ 3 ಕ್ಲೋಸ್ ಮಾಡಿದ್ದೀವಿ, ಮೇಲೆ ಹೀಗೆ ಹಾಕಿದ್ದೀವಿ, ಹೀಗೆ. ಇದು ಸೂಚಿ ಮುದ್ರ, ಹೀಗೆ ಇಟ್ಕೋಬೇಕು. ಇದು ಕಾನ್ಸ್ಟಿಪೇಷನ್, ಏನೇ ಕಾನ್ಸ್ಟಿಪೇಷನ್ ಇದ್ರೂ ಹೋಗಲಾಡಿಸ್ತದೆ. ಕ್ರಾನಿಕಲ್ ಕಾನ್ಸ್ಟಿಪೇಷನ್, ದೀರ್ಘಕಾಲಿಕ ಮಲಬದ್ಧತೆ ತೊಲಗಿಸ್ತದೆ ಸೂಚಿ ಮುದ್ರ. ಓಕೆ, 2 ಕೈಯಲ್ಲಿ ಹೀಗೆ ಮಾಡಬೇಕಾಗುತ್ತೆ. ರೈಟ್. ಸೊ ಇದು ಅದ್ಭುತ ಮುದ್ರಗಳಿದೆ. ಕ್ಷೇಪಣ ಮುದ್ರ ಒಂದು ಫೈನಲ್ ಹೇಳ್ತೀನಿ ನಾನು. ಈ ಕ್ಷೇಪಣ ಮುದ್ರ ಅನ್ನೋದು ಇದನ್ನು ಫ್ರೀಡಮ್ ಮುದ್ರ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಫ್ರೀಡಮ್ ಮುದ್ರ. ಅಂದರೆ ನಮ್ಮಲ್ಲಿ ಏನೇ ನೆಗೆಟಿವ್ ಥಾಟ್ಸ್ ಇದ್ರು, ನೆಗೆಟಿವ್ ಥಾಟ್ಸ್ ಅಂತ ಎಲ್ಲರೂ ಸಫರ್ ಆಗ್ತಾ ಇರ್ತೀವಲ್ಲ, ಈ ಧ್ಯಾನ ಮಾಡೋಕ್ಕೆ ಮುಂಚೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಹಲವಾರು ಆಲೋಚನೆ ಬರ್ತಾ ಇದೆ, ಅದು ಹೋಗಲಾಡಿಸ್ಬೇಕಂದ್ರೆ ಅದ್ಭುತ ಮುದ್ರ ಇದೆ. ಇದು ಮಾಡಿದ ಮೇಲೆ ಇನ್ನೊಂದು ಡೇ ಟೈಮಲ್ಲಿ ಆಕಾಶ ಮುದ್ರ ಪದೇ ಮಾಡ್ತಾ ಇದ್ದರೆ ನಿಮ್ಮ ಧ್ಯಾನ ಅದ್ಭುತವಾಗಿ ಮಾಡಬಹುದು. ಆಕಾಶ ಮುದ್ರ ಗೊತ್ತಲ್ಲ? ಆಕಾಶ ಮುದ್ರ ಇದು ಹೀಗೆ ಮಾಡ್ಕೋಬೇಕು. ಅಂದರೆ ಅದ್ಭುತವಾದ ನಿಮ್ಮ ಆಲೋಚನೆ, ಅಂದರೆ ಆಲೋಚನೆ ಕಡಿಮೆ ಮಾಡ್ತಾ ಬರ್ತದೆ, ನಿಮ್ಮಲ್ಲಿ ಶೂನ್ಯತೆ ಹೆಚ್ಚು ಮಾಡ್ತಾ ಹೋಗ್ತದೆ. ಡೇ ಟೈಮಲ್ಲಿ ಮಾಡ್ತಾ ಇರಬೇಕಿದು ಅವಾಗ ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಒಳ್ಳೆ ಧ್ಯಾನ ಬರುತ್ತೆ. ಅದೊಂದೇ ಅಲ್ಲ, ಈ ಕ್ಷೇಪಣ ಮುದ್ರ ಇದೆಲ್ಲ ಎನಿ ಟೈಮ್ ನಿಮಗೆ ಸ್ವಲ್ಪ ಏನಾದ್ರು ನೆಗೆಟಿವ್ ಆಲೋಚನೆ ಜಾಸ್ತಿ ಬರ್ತಾ ಇದೆ, ಒಂಥರ ಅದು ಹೋಗ್ತಾ ಇಲ್ಲ ಅಂತ ಇರುವಾಗ
ಈ ಯೋಚನೆಗಳು ನಕಾರಾತ್ಮಕ ಯೋಚನೆಗಳು ಪಾಸಿಟಿವ್ ಇಮಿಡಿಯೇಟ್ ಪಾಸಿಟಿವ್ ಯೋಚನೆಗಳು ಬರುವಂಥ ಅವಕಾಶ ಕೊಡ್ತದೆ. ಈ ಕ್ಷೇಪಣ ಮುದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗತ್ತೆ. ಮುಂದೆ ಮಾಡ್ಬೇಕು ಸರ್. ಸಿಂಕ್ ಡಿಚ್ ಮುಂದೆ ಮಾಡಬೇಕು. ಬೇರೆಯವ್ರ ಮುಂಚೆ ಮಾಡಿದ್ರೆ ಅವ್ರಿಗೆ ಇಲ್ಲ ಅದೇ ಇಟ್ಕೋಬೇಕು. ನೋಡಿ ಹೀಗೆ ನೋಡ್ಕೊಳ್ಳಿ, ಇದು ಈ ಥರ ಮಾಡ್ತೀವಿ. ಇದು ಎರಡು ತೋರ್ ಮೇಲೆ ಟಚ್ ಮಾಡ್ತೀವಿ. ಇದು ಈ ಥರ ಈ ಥರ ಓಕೆ, ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದು ಫ್ರೀಡಮ್ ಮುದ್ರಾ ಅಂತ ಹೇಳ್ತೀವಿ. ಫ್ರೀಡಮ್ ಮುದ್ರಾ ಇದು ಕ್ಷೇಪಣ ಮುದ್ರಾ. ಈ ರೀತಿಯಲ್ಲಿ ಮಾಡ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಸೊ ನಿಮಗೆ ಎಲ್ಲ ನೆಗೆಟಿವ್ ಯೋಚನೆ ಎಲ್ಲ ಖಾಲಿ ಆಗುತ್ತೆ. ಸ್ವಲ್ಪ ಅದ್ಭುತವಾದ ಪಾಸಿಟಿವ್ ಯೋಚನೆ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ. ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತದೆ. ಇದು ಕ್ಷೇಪಣ ಮುದ್ರಾ. ಓಕೆ, ಸೊ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಒಂದು ನಾವು ರೆಗ್ಯುಲರ್ ಆಗಿ ಮೆಡಿಟೇಷನ್ ಒಂದು ಮುದ್ರಾ ಮಾಡ್ತೀವಲ್ಲ, ಮೆಡಿಟೇಷನ್ ಮುದ್ರಾ ತೋರಿಸಿ ಹಿಂಗೆ ಮಾಡ್ತೀರಾ. ಮೆಡಿಟೇಷನ್ ಮುದ್ರಾ ಅದಲ್ಲ, ಮೆಡಿಟೇಷನ್ ಆ ಮುದ್ರೆ ಹೆಸರು ಏನು ಗೊತ್ತಾ? ಉಷಾ ಮುದ್ರಾ. ಏನಂತ ಹೇಳ್ತೀವಿ? ಉಷಾ ಮುದ್ರಾ. ಉಷಾ ಮುದ್ರಾ ಎಷ್ಟು ಅದ್ಭುತವಾದಂದ್ರೆ ನೋಡಿ, 20-30 ನಿಮಿಷ ನಾವು ಜನರಲಿ ಮೆಡಿಟೇಷನ್ ಕೂತ್ಕೊಳ್ಳೋ ಮುದ್ರೆ ಇಟ್ಕೊಂಡೇ ಕೂತ್ಕೊಳ್ತೀವಿ. ಅದು ಲಾಭಗಳು ನೋಡಿ ಅಂತಾರೆ. ಅಂದರೆ ಒಂದು ಸ್ಪಷ್ಟತೆ ಮತ್ತು ಮಾನಸಿಕ ಜಾಗರೂಕತೆ ಹೆಚ್ಚು ಮಾಡ್ತದೆ, ಆಯ್ತಾ. ಆಮೇಲೆ ಹಾರ್ಮೋನ್ಗಳನ್ನ ಅಸಮತೋಲನ ಎಲ್ಲ ತೊಲಗಿಸ್ತದೆ. ಅಂದರೆ ಹಾರ್ಮೋನ್ಗಳನ್ನು ಸಮತೋಲನಗೊಳಿಸ್ತದೆ. ಆಮೇಲೆ ಆನಂದವನ್ನು ಹೆಚ್ಚಿಸ್ತದೆ. ಆಮೇಲೆ ಈ ಮುದ್ರಾ ಎರಡನೇ ಚಕ್ರ ಅಂದರೆ ಶಾಕ್ರ ಚಕ್ರ ಅಂತ ಹೇಳ್ತೀವಲ್ಲ, ಸ್ವಾದಿಷ್ಠಾನ. ಸೊ ನಮ್ಮ ಲೈಂಗಿಕ ಅವಯವಗಳ ಆ ಚಕ್ರ ಇದೆಯಲ್ಲ, ಅದನ್ನು ಸಕ್ರಿಯಗೊಳಿಸೋದು ಒಂದೇ ಅಲ್ಲ, ಅಲ್ಲಿರುವಂಥ ಶಕ್ತಿಯನ್ನು ಮೇಲೆ ಚಕ್ರದ ತಲುಪಿಸ್ತದೆ. ಅಲ್ಲಿಂದ ಆ ಶಕ್ತಿಯನ್ನು ಮೇಲೆ ಚಕ್ರಗಳು ತಗೊಂಡು ಬರುತ್ತೆ, ತಲುಪಿಸ್ತದೆ. ಸೊ ಅಂತ ಅದ್ಭುತವಾದ ಮುದ್ರೆ. ಅದಕ್ಕೆ ನಾವು ಈಗ ನೋಡಿ, ಯಾವುದೇ ಹೆಚ್ಚು ಶಕ್ತಿ ಒಂದು ಕಡೆ ಇರಬಾರ್ದು. ಈ ಲೈಂಗಿಕ ಅವಯವಗಳಾದರೂ ಆ ಸ್ಯಾಕ್ರಲ್ ಚಕ್ರ ಆದ್ರೂ ಅಲ್ಲೇ ಶಕ್ತಿ ಹೆಚ್ಚಾಗಿ ಸೇಕರಣ ಆದರೆ ಏನಾಗುತ್ತೆ ಇಲ್ಲಿ ಅದಕ್ಕೆ ಸಂಬಂಧಿಸಿದ ಲಕ್ಷಣಗಳು ಹೆಚ್ಚಾಗ್ಬಿಡ್ತದೆ. ಅದು ಯಾವುದೇ ಇರಲಿ ಒಂಥರ ಸಮತೋಲನ ಸ್ಥಿತಿಯಲ್ಲಿ ಇರಬೇಕು ಪ್ರತಿಯೊಂದು. ಅಂದರೆ ನಾವು ಯಾವುದೇ ಚಕ್ರ ಅಂದರೆ ಗ್ರಂಥಿ. ಓಕೆ, ಆ ಗ್ರಂಥಿಯನ್ನು ಓವರ್ ಆ್ಯಕ್ಟಿವ್ ಮಾಡಬಾರ್ದು, ಅಂಡರ್ ಆ್ಯಕ್ಟಿವ್ ಮಾಡಬಾರ್ದು. ಅಂದರೆ ಒಂಥರ ಹೆಚ್ಚು ಪ್ರಚೋದನೆ ಮಾಡಬಾರ್ದು. ಅದೇ ರೀತಿಯಲ್ಲಿ ಪೂರ್ತಿ ಒಂಥರ ಸ್ತಬ್ಧವಾಗಿರಬಾರ್ದು. ಹೇಗಿರ್ಬೇಕಂದ್ರೆ ಸಮತೋಲನಗೊಳಿಸ್ಬೇಕು. ಆ ಸಮತೋಲನಗೊಳಿಸುವಂಥ ಅದ್ಭುತ ಕೆಲಸ ಇದು ಮಾಡುತ್ತೆ. ಅಂದರೆ ಈಗ ಎಲ್ಲರ ಪ್ರಾಬ್ಲಮ್ ಏನಿರೋದು ಇವತ್ತಿನ ಇತ್ತೀಚಿನ ಕಾಲದಲ್ಲಿ ಈ ಲೈಂಗಿಕ ಲಕ್ಷಣಗಳು ಇಂಥ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊಸೈಟಿಯಲ್ಲಿ ತುಂಬ ಅನಾವಶ್ಯಕವಾಗಿ ಏನೇನೋ ಆಗ್ತಾ ಇದೆ. ಅದೆಲ್ಲನೂ ಹೋಗಲಾಡಿಸ್ಬೇಕಾದ್ರೆ ಆ ಚಕ್ರದಿಂದ ಶಕ್ತಿಯನ್ನು ಅಲ್ಲಿಂದ ಮೇಲೆ ತಗೊಂಡು ಬಂದು ಈ ಹೈಯರ್ ಚಕ್ರ ತಲುಪಿಸ್ತದೆ. ಹೈಯರ್ ಚಕ್ರ ತಲುಪಿಸೋದ್ರೆ ಏನಾಗುತ್ತೆ, ನಿಮ್ಮಲ್ಲಿ ಲಕ್ಷಣಗಳು ಅದ್ಭುತವಾಗಿ ಬೆಳೀತದೆ, ಒಳ್ಳೆಯ ಲಕ್ಷಣಗಳು ಬರುತ್ತೆ. ನೋಡ್ಕೊಳ್ಳಿ, ಇದು ಅದ್ಭುತವಾದ ಮುದ್ರಾ. ಆಮೇಲೆ ಉಪಪ್ರಜ್ಞಾ ಮನಸ್ಸು ಸಂಬಂಧ ಮುದ್ರೆ. ಉಪಪ್ರಜ್ಞಾ ಮನಸ್ಸು ಅಂದರೆ ಏನು? ಸಬ್ ಕಾನ್ಷಿಯಸ್ ಮೈಂಡ್. ಅದನ್ನು ಸಕ್ರಿಯಗೊಳಿಸುವಂಥ ಅದ್ಭುತ ಅವಕಾಶ ಇದು ಕೊಡುತ್ತೆ. ಅದಕ್ಕೆ ನಾವು ನಮ್ಮ ಗುರುಗಳು ಪತ್ರಿಕೆ ಎಲ್ಲ ಯೋಚನೆ ಮಾಡಿ ಈ ಮುದ್ರವನ್ನು ಧ್ಯಾನದಲ್ಲಿ ಹೀಗೆ ಮಾಡಿ ಅಂತ ಅವರು ಹೇಳೋದು. ಎಲ್ಲ ಫಿಂಗರ್ಸ್ ಲಾಕ್ ಮಾಡಿ ಅಂತ ಹೇಳೋದು ಅಲ್ವಾ. ಸೊ ಅಂತ ಅದ್ಭುತವಾದ ವಿಷಯ. ಆಮೇಲೆ ಇದು ಪ್ರಾರ್ಥನಾ ಸಮಯದಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ನಾವು ಧ್ಯಾನ ಸಮಯದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಎಚ್ಚರಿ ಅಂತ ಅಂದರೆ ಒಂಥರ ನಾವು ಬೆಳಗ್ಗೆ ಎದ್ದಬೇಕಂದ್ರೆ ಏನು ಮಾಡ್ತೀವಿ? ಅಲಾರ್ಮ್ ಇಟ್ಕೊತೀವಲ್ಲ, ಅದು ಬೇಕಾಗಿಲ್ಲ. ಈ ಮುದ್ರಾ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಾವು ಯಾವಾಗ ಎದ್ದಬೇಕಂದ್ರೆ ಆ ಥರ ಎದ್ದಬೇಕು. ಅಂಥ ಅದ್ಭುತವಾದ ರೀತಿಯಲ್ಲಿ ನಿಮಗೆ ಮತ್ತು ನೇತ್ರ ಸಂಬಂಧಿತ ಎಲ್ಲ ವಿಷಯಗಳನ್ನು ಹೋಗಲಾಡಿಸ್ತದೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಇದೊಂದು ಉಷಸ್ ಮುದ್ರಾ ಅಂತ ಹೇಳ್ತೀವಿ ನಾವು. ಏನಂತೀವಿ? ಉಷಾ ಮುದ್ರಾ ಅಂತ ಹೇಳ್ತೀವಿ. ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ.